बघ तिथं कार्यक्रम चालले. ते तिथं हळदीमध्ये दादाला तिथं बसून आंघोळ घालते आता. बघ इथंच बघू बसून तो सर इथं खुर्ची बघ तिथं बस तिथं आंटी पशी. ನಾವೇ ಕಡೆ ಸಬ್ ಮಾಡಿದ್ವಿ ದೇವ್ರು ಮಾಡಿದ್ರಲ್ಲಿ ದೇವ್ರಿಗೆ ಎರಿಸಿದ್ರು ನಾವು ಎರ್ಕೊಂಡು ಬಂದಿದ್ದೀವಿ. ಹಾಡತ್ತೀರಿ ಯಾರು ಹೆಣ್ಮಕ್ಳು? ಸ್ಪೀಕರ್ गाते दमत ಇಲ್ಲಿ ಬೇಡ
ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತನ ನ್ಯಾಚುರಲ್ ಆಗಿ ವಿಡಿಯೋ ಇರಲಿ ಅಂತೇಳಿ ಹಾಗೆ ನಾನು ಎಡಿಟಿಂಗ್ ಮಾಡ್ಲಾರ್ದ ಹಾಕಿದ್ದೆ. ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ವಿಡಿಯೋ ನೋಡ್ತಾ ನೀವು ಕೂಡ ಈ ಒಂದು ಫಂಕ್ಷನ್ದೊಳಗೆ ಭಾಗಿಯಾಗಿ ನಾನು ಒಂದು ಫೀಲ್ ಬರ್ತದೆ ಅಂತೇಳಿ ಹಾಗೇ ವಿಡಿಯೋ ಜಾಸ್ತಿ ಎಡಿಟಿಂಗ್ ಮಾಡೋಕ್ಕೆ ಹೋಗಿಲ್ಲ. ಸೊ ಮ್ಯೂಸಿಕನ್ನು ಕೂಡ ಸ್ವಲ್ಪ ಅಲ್ಲೆಲ್ಲ ಆ್ಯಡ್ ಮಾಡ್ತೀನಿ. ಕೆಲವೊಂದನ್ನು ನಾವು ಕಫ್ರೇಟ್ ಬೀಳದೇ ಇರೋ ಥರ ಮ್ಯೂಸಿಕನ್ನು ಹುಡುಕಾಡಿ ಹಾಕಬೇಕಾಗತ್ತೆ ರೀ. ಹಾಗಾಗಿ ಒಂದು ಸ್ವಲ್ಪ ಲೇಟಾಗಿಯೂ ಕೂಡ ಬೇರೆ ಮ್ಯೂಸಿಕನ್ನು ಕುಂದ್ರಿಸ್ತಿರ್ತೀನಿ. ಇವಾಗಂತೂ ನೀವು ನೋಡ್ತಿರ್ತೀರಿ ಜಾಸ್ತಿ ನಾನು ಏನೂ ಮ್ಯೂಸಿಕ್ ಹಾಕಲ್ಲ, ಬಟ್ ಹಾಕಿದ್ರೂ ಭಾಳ ಅದಕ್ಕೆ ಟೈಮ್ ಕೊಡಬೇಕಾಗ್ತದೆ ನೋಡಿರಿ, ಹುಡ್ಕಾಡ್ಬೇಕಲ್ಲ, ಅದೆಲ್ಲ ಕ್ಲೇಮ್ ಅದು ಬರ್ತಿರ್ತಾವೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಿಂದನೇ ಮಾಡಬೇಕಾಗುತ್ತೆ. ಎಲ್ಲ ಎಡಿಟಿಂಗ್ ಕೆಲಸ, ಯೂಟ್ಯೂಬ್ ಕೆಲಸ ಅಂದರೆ ಸಾಮಾನ್ಯ ಅಲ್ಲ ನೋಡಿರಿ. ಸುಮ್ಮನೆ ಜಸ್ಟ್ ವಿಡಿಯೋ ಹಾಕ್ತಾರೆ ಅಂತ ಅನಿಸ್ಬೋದು ಕೆಲವರಿಗೆ. ಅದರಿಂದ ಎಷ್ಟು ನಮ್ಮದು ಮೆಹನತ್ ಇರ್ತೈತೆ ಅನ್ನೋದು ಯೂಟ್ಯೂಬರ್ಗೆ ಗೊತ್ತಿರ್ತೈತೆ ನೋಡಿರಿ. ಯಾಕಂದರೆ ನಾವು ಮಾಡೋರಷ್ಟೇ, ಅವ್ರವ್ರ ಕೆಲಸದ ಅವ್ರವ್ರಿಗಷ್ಟೇ ಗೊತ್ತಿರ್ತೈತಿ. ಹಾಗಾಗಿ ಇವಾಗ ನೋಡಿರಿ, ಫಸ್ಟ್ ಒಂದು ಕಮ್ಮಲ ಇಟ್ಟಿದ್ರಲ್ಲ ಅದ್ರೊಳಗೆ ಅಡ್ಜಸ್ಟ್ ಆಗಲಿಲ್ಲ ಅಂತೇಳಿ ಮತ್ತು ಇವಾಗ ಎರಡನ್ನೂ ಕೂಡ ಇಟ್ಟಿದ್ದಾರೆ. ಇದೊಂದೆಲ್ಲ ಸದ್ಯಕ್ಕೆ ಟ್ರೆಂಡ್ ಆಗಿಬಿಟ್ಟೈತೆ ನೋಡಿರಿ, ಈ ಥರ ಒಂದು ಕಮಲದ ಹೂವಿನೊಳಗೆಲ್ಲ ಅರಿಶಿನ ಶಾಸ್ತ್ರ ಮಾಡುವಂಥದ್ದು. ಸೊ ಇಬ್ಬರು ಹೆಂಗೆ ಕಾಣಕತ್ತಾರ ಮದುಮಕ್ಕಳು ಕಮೆಂಟ್ ಮಾಡಿ ಹೇಳ್ರಿ ನಮಗೂ. ಸೊ ಎಲ್ಲರೂ ಕೂಡ ದಂಡಿ ಕಟ್ಕೊಂಡು ಆದ್ಮ್ಯಾಗ ಇವಾಗ ನೋಡಿರಿ ಮದುಮಕ್ಕಳಿಗೆ ಅರಿಶಿನವನ್ನು ಹಚ್ಚುವಂಥ ಶಾಸ್ತ್ರ. ಸೊ ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಅರಿಶಿನ ಅಂತೂ ಭಾಳ ಹಚ್ತಾರೆ ನೋಡಿರಿ ಒಬ್ರಿಗೊಬ್ರು. ಬಟ್ ಇಲ್ಲಿ ಸಿಂಪಲ್ಲಾಗಿ ಮತ್ತು ಪದ್ಧತಿಯಾಗಿನೂ ಕೂಡ ಮಾಡ್ತಾರೆ. ಸೊ ನೋಡಿರಿ ಇವಾಗ ಹಂಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ನಮ್ಮ ಪೂಜಾ ಮೇಡಮ್ ಅವರು ಫಸ್ಟನ್ನು ಅವರ ಅಣ್ಣರಿಗೆ ಅರಿಶಿನವನ್ನು ಹಚ್ಚಕತ್ತಿದ್ದಾರೆ ನೋಡಿರಿ. ಮೊನ್ನೆ ಮದುವೆಗೆ ಅವ್ರದ್ದು ಪೂಜೆ ಮೇಡಮ್ ಅವ್ರದ್ದು. ಅವರು ಕೂಡ ಇವಾಗ ಹೊಸ ಮದುಮಕ್ಕಳೇ ಅದಾರ. ಹೆಂಗೆ ಯಾರಿಗೆ ಅದೃಷ್ಟ ಇರುತ್ತೆ ಹೇಳ್ರಿ, ಹತ್ತದಿಂದಾಗ ಮದುವೆ ಮಾಡಿಕೊಂಡು ಅಣ್ಣನ ಮದುವೆ ಫಂಕ್ಷನ್ದೊಳಗೆಲ್ಲ ಭಾಗಿಯಾಗುವಂಥದ್ದು ಅದೃಷ್ಟ ಯಾರಿಗೆ ಸಿಗುತ್ತೆ ಯಾರಿಗಿಲ್ಲ ನೋಡಿರಿ. ಖುಷಿ ಅಂತ ಅನ್ನಿಸ್ತೈತಿ. ಸೊ ನಮಗಂತೂ ಇಲ್ಲ ಬಿಡೋಣ ತಮ್ಮವರು. ಬಟ್ ಇದು ವಿಡಿಯೋ ನೋಡಿನೂ ನಮಗೂ ಭಾಳ ಖುಷಿ ಅಂತಕ್ಕೆ ಅನ್ನಿಸ್ತೈತಿ. ದಾದಾನೂ ಕೂಡ ಅಷ್ಟೇ, ಎಲ್ಲರೂ ಒಳ್ಳೆಯವರಿದ್ದಾರೆ ನೋಡಿರಿ. ಓನರ್ ಅಂಕಲ್, ಆಂಟಿ ಎಲ್ಲ, ಮತ್ತು ಪೂಜಾ ಮೇಡಮ್ ಅವರು, ವೈಷ್ಣವಿ ಮೇಡಮ್ ಅವರು, ಬಿಪಿನ್ ದಾದಾ ಅವರು, ಪ್ರತಿಯೊಬ್ಬರೂ ಕೂಡ ಒಳ್ಳೆಯವರೇ ಇದ್ದಾರೆ ಅಷ್ಟ್ರೂ. ನಾವು ಬಂದು 2 ವರ್ಷ ಆಗಿ 3ನೇ ವರ್ಷ ರನ್ನಿಂಗ್ ಐತಿ. ಸೊ ಚಲೋ ಇದ್ದಾರೆ ನೋಡಿರಿ. ಮತ್ತು ಹಂಗೆ ನಾವು ಅವ್ರಿಗೆ ಏನು ಅನ್ಬೇಕಂತ ಕಮೆಂಟ್ ಅದ್ರೊಳಗೆ ಹಾಕಂತ ಇದ್ದೆ ನಿಮ್ಗೆ. ಈ ವಿಡಿಯೋ ವಿಡಿಯೋ ಹಾಕೋಕ್ಕಿಂತ ಮುಂಚೆಗೆ ಎಡಿಟಿಂಗ್ ಮಾಡಕತ್ತೀನಿ. ಸೊ ನೋಡಮ್ಮಂತ ನಾವು ಇಲ್ಲಿರೋವರೆಗೂ ಅವರು ಕೂಡ ಬರ್ತಾರೆ. ಇನ್ನು ನಮ್ಮದು ಮನೆದು ಕೆಲಸ ನಡೆಯಕತ್ತೈತಿ. ಸೊ ಅಲ್ಲಿವರೆಗೂ ಸ್ವಲ್ಪ ಟೈಮ್ ಸಿಗ್ತೈತೆ ನಮಗೂ ಅವ್ರ ಜೊತೆಗೆ ಸ್ವಲ್ಪ ಮಾತಾಡೋಕೆ. ಅದಕ್ಕೆ ನೋಡೋಣಂತ ಅವ್ರು ಬಂದ್ಮ್ಯಾಗೂ ಕೂಡ ಸ್ವಲ್ಪ ವೀಡಿಯೋ ತೊಗೊಳಮ್ಮಂತ ಇಲ್ಲಿ ಬಂದ್ಮ್ಯಾಗ. ಹಂಗೆ ವಿಡಿಯೋ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿರಿ, ಒಂದು ಲೈಕ್ ಕೊಡ್ರಿಪ್ಪ. ನಿಮ್ಮ ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋಗಳು ಹೊಸ ಜನರಿಗೆಲ್ಲ ತಲುಪ್ತವೆ. ಹಾಗೆ ಯಾರೆಲ್ಲ ಈ ಫಂಕ್ಷನ್ದೊಳಗೆ ಬಂದಿರೋರು ಅದಿರಿ, ಈ ವಿಡಿಯೋ ನೋಡೋಕತ್ತವ್ರು ಇದ್ರೆ ಹಾಗೆ ನಿಮ್ಮ ಹೆಸರು ಮತ್ತು ಕಮೆಂಟ್ ಮಾಡಿ ಹೇಳ್ರಿ. ನಮಗೂ ಖುಷಿ ಅಂತ ಅನ್ನಿಸ್ತದೆ ನೋಡಿರಿ. ಎಲ್ಲರಿಗೂ ಒಂದೊಂದು ಕೆಲಸ ಇರ್ತೈತಿ. ನಮ್ಮದು ಯೂಟ್ಯೂಬ್ ಕೆಲಸ ನೋಡಿರಿ, ಎಲ್ಲೋದಲ್ಲಿ ಬಂದಲ್ಲಿ ಫಂಕ್ಷನ್ಗಳು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲು ಜೊತೆಗೆ ನಮ್ಮದು ಏನು ರೆಸಿಪಿಗಳು ಇರ್ತಾವೆ ಎಲ್ಲನೂ ಶೇರ್ ಮಾಡ್ಕೋತಾ ಇರ್ತೀನಿ. ಹಾಗೇ ಎಲ್ಲರೂ ಒಂದು ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ.
ಸಿಕ್ಕದಾಳ್ರಿ ಅವಿಗೆ ಎಲ್ಲ ಸಂಬತ್ತ ಇದ್ದಾರೆ ಎಲ್ಲ ಓನರ್ ಹೌದಲ್ರಿ ಒಳಗಿಂದ ಏನು ಬಿಡ್ರಿ ಹಾಂ ಎಲ್ಲರೂ ಚಲೋ ಎಲ್ಲರೂ ಹಾಂ ಮುಖ್ಯ ಅದೇ ಇರ್ತವೆ ರೀ ಹೌದೌದು ನಾವು ನೋಡ್ದಂಗೆ 2 ವರ್ಷ ಐತ್ರಿ ನಾವು ಇವ್ರ ಮನೆಗೆ ಬಂದಿರಾಕ್ರಿ ಭಾಳ ಸಂಬತ್ತ ಇದಾರೆ ಎಲ್ಲ ರೀ ಜಗಳಗಂಟ್ರ ಮಂದೆಲ್ಲ ಏನಲ್ಲ ರೀ ಆಧಾರೆ ಭಾಳ ಕಮ್ಮಿ ರೀ ಅರಿಶಿನ ಇನ್ನೂ ನಡೆದೈತೆ ನೋಡ್ರಿ ಮತ್ತು ಲೇಟ್ ಆಗುತ್ತಾ ಬಾ ಹೋಗೋಣ ಅಂತ ತೆಗೆಸಿ ಮತ್ತು ನಮ್ಮ ಜೊತೆಗೆ ಯಾರು ಆಂಟಿ ಬಂದಿದ್ರಲ್ಲ ಮತ್ತು ಅವರು ಫೋರ್ಸ್ ಮಾಡಕತ್ರು ಇನ್ನೊಂದು ಸ್ವಲ್ಪ ಕುಂದ್ರಮ್ರಿ ಫಂಕ್ಷನರ್ ಹಾಲು ಏನಾಗತ್ತಿದ್ದೆ ಮುಂದೆ ಮತ್ತು ರಿಕ್ಷಾದೆಲ್ಲ ಸಿಗಲ್ಲ ನೋಡ್ರಿ ಅದಕ್ಕಂತೇಳಿ ಮತ್ತು ಇವಾಗ ಊಟಕ್ಕೆ ಏನೇನೈತೆ ನೋಡ್ರಿ ಇಲ್ಲಿ ಸಾಯಂಕಾಲ ದೋಸೆ ಮತ್ತು ಚಟ್ನಿ ಪಾನಿಪೂರಿ ಆಮೇಲೆ ವೆಜ್ ಬಿರಿಯಾನಿ ಸ್ವಲ್ಪ ಸ್ವೀಟು ಮತ್ತು ಚಪಾತಿ ದಾಲ್ ಇಷ್ಟೆಲ್ಲ ಐತೆ ನೋಡ್ರಿ ಚಲೋ ಇತ್ತು ಟೇಸ್ಟಿ ಅಂತೂ ಟೇಸ್ಟಾಗಿತ್ತು ನೋಡ್ರಿ ಎಲ್ಲನೂ ಕೂಡ ಮಸ್ತಾಗಿನೇ ಇತ್ತು ಮಂಚೂರಿಯನ್ ಕೂಡ ಇತ್ತು ನೋಡ್ರಿ ಊಟ ಅಂಕರು ಏನದು ಹೇಳಂಗನೇ ಇಲ್ಲ ಆ ಥರ ಇತ್ತಂತನೇ ಹೇಳ್ಬೋದು ನೋಡ್ರಿ ಈಗ ಬೇಕಾದ್ರೆ ನಿಮ್ಗೆ ಚಟಕ್ ಮಟ್ಟಕ್ಕೆ ಬೇಕಾದ್ರೆ ಅದು ಊಟ ಮಾಡ್ಬೋದು ತಿನ್ಬೋದು ಇಲ್ಲ ಊಟನೇ ಬೇಕು ಚಪಾತಿ ಪಲ್ಯ ಅಂತಂದ್ರೆ ಅದು ಕೂಡ ತಿನ್ನೋರಿಗೆ ಎಲ್ಲ ಥರದಿಂದನೂ ಒಂಥರ ಮೃಷ್ಟಾನ್ನ ಭೋಜನ ಅಂತಲೇ ಹೇಳ್ಬೋದು ಹಂಗೆ ಇಲ್ಲಿ ನೋಡ್ರಿ ಎಲ್ಲ ಸೆಂಟ್ರ ಎಲ್ಲ ಮಸಾಲೆ ಇದು ಮಾಡಿದ್ದಾರೆ ಇಲ್ಲಿ ಬೆಂಡೆಕಾಯಿ ಮತ್ತು ಫ್ಲವರ್ ಡಬ್ಬು ಮಿರ್ಚಿ ಎಣ್ಗಾಯಿ ಸೊ ಎಲ್ಲನೂ ಮತ್ತು ಎಣ್ಣೆ ಫ್ರೈ ಮಾಡಿ ಸೈಡಿಗೆ ಇಟ್ಟಿದ್ದಾರೆ ಯಾರಿಗೆ ಯಾವ್ದು ಬಾಜಿ ಇದು ಇಷ್ಟ ಆಗ್ತೈತಿ ಅದು ಒಂದು ಸ್ವಲ್ಪ ಗ್ರೇವಿ ಹಾಕಿ ಕೊಟ್ಬಿಟ್ರೆ ರೆಡಿ ಆಗ್ತೈತೆ ನೋಡ್ರಿ ಒಂಥರ ಚಂದ ಐತಿ ಇದು ಕೂಡ ಐಡಿಯಾ ಒಂದೇ ಗ್ರೇವಿ ಮಾಡಿ ಮಸಾಲೆ ಗ್ರೇವಿ ಮಾಡಿ ಎಲ್ಲದಕ್ಕೂ ಅದೇ ಸೂಟ್ ಆಗೋ ಥರ ಮಾಡಿದ್ದಾರೆ ನೋಡ್ರಿ ಚೆನ್ನಾಗಿತ್ತು ಅದು ಕೂಡ ಇಲ್ಲಿನ ಮಂಚೂರಿ ಮತ್ತು ಅದ್ರ ಜೊತೆಗೆ ಸಾಸ ಮತ್ತು ಪಲ್ಯ ಒಂದು ಸ್ವೀಟ್ ಇತ್ತು ರೀ ಅದು ಸಿರಾ ಥರನೇ ಬಟ್ ಮಸ್ತ್ ಇತ್ತು ಅದು ಕೂಡ ವೆಜ್ ಬಿರಿಯಾನಿ ಕೂಡ ಸಖತ್ತಾಗಿತ್ತು ನೋಡಿರಿ ಸ್ಪೈಸಿ ಆಗಿತ್ತು ಸೂಪರ್ ಆಗಿತ್ತು ನೋಡಿರಿ ಇಲ್ಲಿ ಬಿಸಿ ಬಿಸಿ ದೋಸೆ ಚಟ್ನಿ ಕೂಡ ಹಾಕಕತ್ತಿದ್ದಾರೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಭಾಳ ಗರ್ದಿ ಇತ್ತು ನೋಡಿರಿ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಆಮೇಲೆ ಮತ್ತೆಲ್ಲ ಸ್ವಲ್ಪ ಸಂಡೋಲ್ ಆಯ್ತು ನೋಡ್ರಿ ಎಲ್ಲನೂ ಕೂಡ ನೋಡಕತ್ತೀರಲ್ಲ ಇಲ್ಲಿವರೆಗೂ ವಿಡಿಯೋನ ಇಷ್ಟೊಂದು ಪಬ್ಲಿಕ್ದೊಳಗೆ ಜನರ ಮಧ್ಯೆ ನಿಂತ್ಕೊಂಡು ವಿಡಿಯೋ ಮಾಡಿ ಎಫರ್ಟ್ ಹಾಕಿ ನಿಮ್ಗೆಲ್ಲರಿಗೂ ಈ ವಿಡಿಯೋವನ್ನು ನಾವು ಶೇರ್ ಮಾಡೋಕತ್ತೀವಿ ಆ ಒಂದು ಎಫರ್ಟ್ಗೆ ನಿಮ್ದು ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ನಮಗೂ ಬೇಜಾರಾಗುತ್ತೆ ನೋಡ್ರಿ ಪಿಲ್ಲು ನೋಡ್ರಿ ಇನ್ನು ಸೂಪರ್ ಅಂತಂಗೆ ಕುಂತಾನ ಒಂದು ತಿನ್ಬೇಕಂದ್ರೆ ಎಷ್ಟೋ ತನ ಮಾಡಕತ್ತಾನ ಮಕ್ಳು ಹಿಂಗೆ ಅಲ್ರಿ ಎಲ್ಲರೂ ಹೋದ್ರೆ ಹೊಟ್ಟೆ ತುಂಬ ಅವ್ರು ಊಟ ಮಾಡೋದು ಭಾಳ ಕಡಿಮೆ ಒಂದು ಚೂರೇ ವೆಜ್ ಬಿರಿಯಾನಿ ಹಾಕಿಸ್ಕೊಂಡು ಬಂದು ಕೊಟ್ಟಿದ್ದೆ ಒಂದು ಸ್ವಲ್ಪ ಪಾನಿಪುರಿ ತಿನ್ನಾಕತ್ತಿದ್ರು ಅಷ್ಟೇ ಬ್ಯಾಸಿಗೆ ನೋಡ್ರಿ ಬರೀ ಜಾಸ್ತಿ ನೀರನ್ನೇ ಕುಡಿಸ್ತದ ಆಂಟಿನೂ ನೋಡ್ರಿ ಇವಾಗ ನಂದು ಮತ್ತು ಆಂಟಿದು ಊಟನೂ ಕೂಡ ಆಯಿತು ಒಂದಂಗೆ ಸೆಲ್ಫಿನೂ ಕೂಡ ತೊಗೊಂಡ್ವಿ ಅವ್ರ ಸಂಬಂಧನೇ ಸ್ವಲ್ಪ ಎಲ್ಲ ಗಡಿಬಿಡಿ ಮಾಡ್ಕೊಂಬಂದು ಅಂತ ಹೇಳ್ಬೋದು ಮತ್ತು ಮುಂದೆ ಈ ಕಡೆ ಬಂದ್ಮ್ಯಾಗ ಮತ್ತು ನಮಗೂ ಅನಿಸಿತು ಸ್ವಲ್ಪ ಅವ್ರಷ್ಟು ಗಡಿಬಿಡಿ ಮಾಡಿದ್ದಕ್ಕೇ ಚಲೋ ಆಯ್ತಪ್ಪ ಅಂಥೇಳಿ ನಮ್ಗೆ ಟೈಮಾಗ ಗೊತ್ತಾಗಲಿಲ್ಲ ರೀ ಅಷ್ಟು ಲೇಟಾಗಿಬಿಟ್ಟಿತ್ತು ಹಾಗಾಗಿ ಅವರೆಲ್ಲ ಕಡೆ ಹೋಗಿ ಅನುಭವ ಇರ್ತೈತೆ ನೋಡ್ರಿ ನಾವು ಹೋಗಿರುವಂಥ ಏರಿಯಾ ಸ್ವಲ್ಪ ಮನೆಯಿಂದ ದೂರ ಆಗುತ್ತಾ ಅದಕ್ಕೆ ಮತ್ತು ಆ ಕಡೆ ರಿಕ್ಷಾ ಸಿಗೋದು ಭಾಳ ಕಡಿಮೆ ರೀ ಸಿಕ್ಕರೂ ಅಡ್ಡದಿಡ್ಡಿ ಬಾಡಿಗೆ ಬೇಡ್ತಾರೆ ಹಾಗಾಗಿ ಇವಾಗ ನೋಡ್ರಿ ಇನ್ನೂ ನಾಳಿದೂ ಕೂಡ ವ್ಯವಸ್ಥೆ ನಡೆದೈತಿಲ್ಲೆಲ್ಲ ಕಾಯಿಪಲ್ಯ ಅದೆಲ್ಲನೂ ಕೂಡ ತಂದು ಹಾಕಿದಾರೆ ನೋಡ್ತಿರ್ಬೋದು ನೀವು ಮತ್ತು ಹಂಗೆ ಇವಾಗ ರಾತ್ರಿಗೂ ಚಪಾತಿ ನಡೆದೈತ್ರಿ ಇನ್ನು ಊಟ ಮಾಡೋರು ಭಾಳ ಮಂದಿ ಇದ್ರಿ ಇನ್ನು ಫಂಕ್ಷನ್ ನಡೆದ್ರಾಗೆ ನಾವು ಕೂಡ ಮತ್ತು ಆಂಟಿ ಬಾನನ ಬಂದ್ವಿ ನೋಡ್ರಿ ಸೊ ಗೊತ್ತೈತಲ್ಲ ಇವರು ಲಕ್ಷ್ಮಿ ರತ್ತಿ ಅವರದೆಲ್ಲನೂ ಇವಾಗ ಫಂಕ್ಷನ್ ಮುಗಿದು ಹೋಗೋದು ನೋಡ್ರಿ ಅರ್ಶಿನ ಶಾಸ್ತ್ರ ಅರ್ಧ ನೋಡತ್ತಿದ್ದೀನಿ ರೀ ಅಡ್ಡಿ ಸಂಬಂಧ ಗಡಬಡ ಮಾಡಿ ಅರ್ಧಕ್ಕೆ ಊಟ ಮಾಡಿ ಈಗ ರಿಟರ್ನ್ ಮನೆಗೆ ಹೊಂಟೀವಿ ಮತ್ತು ನಾಳೆಗೆ ಏನೈತಿ ಮದುವೆಗೆ ಬರ್ತೇವೆ ಜಲ್ದಿ ಬರಮ್ಮಿ ಗಡ್ಬಡ್ ಮಾಡಬೇಡ್ರಿ ಮದ್ವೆಗೆ ನೀವಂತ ಹೋಗಮ್ಮಿ
ನಡ್ರಿ ಹಾಂ ಹೋರಿ 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 ಹುಡ್ಕೊಂಡು ಬರ್ತೇವೆ ನಾವು ಮನೇನ. ಇನ್ನೊಂದು 10 ಮಿನಿಟ್ ಕೂತು ಹಾಕಿದ್ರಿ ಇವ್ರ ಸಂಬಂಧ ಗಡಬಡ ಮಾಡಿ ಬಂದೆ ನೋಡ್ರಿ. ಅರ್ಧಕ್ಕೆ ಬಿಟ್ಟು ಫಂಕ್ಷನ್. ಸೊ ಎಷ್ಟಾಗುತ್ತೋ ಅಷ್ಟೇ ತೊಗೊಂಡಿನ್ರಿ ಸದ್ಯ ಆದಷ್ಟು ವಿಡಿಯೋ ನೋಡ್ರಿ, ಅಭಿಪ್ರಾಯನ ತಿಳಿಸ್ರಿ. हां आपण गाडी आणि असं बरोबर आहे. 2 व्हीलरा मला कुठं रस्ता माहिती आहे. पकडा रिक्षा. ಅಜ್ಜಿ ಎಲ್ಲ ಹೊಂಟಾರ ಕೇಳ್ರಿ. ಅಜ್ಜಿ ಏನ ಬೇರೆ ಕಡೆ ಹೊಂಟಿದ್ದಂಗೆ ಅದಾರ. ರಿಕ್ಷಾ ಹಿಡ್ಯದ ನೋಡ್ರಿ ಸದ್ಯಕ್ಕೆ. तिथं कशाला काढादी स्कूल पाठीमागा काढादी विश्रांती चौकी सिद्धेश्वर महाराज की जय. श्री सिद्धेश्वर प्राथमिक शाळा काढादी. मम्मी ओ दम शाळा इकड बा ಸೈಡಿಗೆ ಇಕಡೆ ಬಾ ಸಿಂಧು ಸೈಡಿಗೆ ಬಾ. ಇವ್ರದ್ದೊಂದು ಹುಡುಗರು ಯಾವಾಗ ದೊಡ್ಡರ ಹಾಕಾರ ಅನ್ಸಿದ್ರು. ಈ ಕಡೆ ನೀ ಹಿಂದಕ್ಕೆ ಸರಿ ಅಮ್ಮ ಕೇಳಮ್ ನೋಡ್ರಿ. ಅಲ್ಲೊಂದು ರಿಕ್ಷಾ ಹಿಡ್ಕೊಳೋದು ಒಂದು ದೊಡ್ಡ ಸವಾಲ್ ರೀ ಸದ್ಯಕ್ಕೆ. ಹೊತ್ತಾಗೈತಿ, ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ದಾರ. ಎಲ್ಲಿ ರಿಕ್ಷಾದಾಗ ಬರಕ್ತಿದ್ವಿ. ಹೋಗ್ಬಿಡು, ಹೋಗ್ಲಿ ಕೈ ಹಾಕೋಬಾರ್ದು ಹುಡು ಹೊಲ್ಸ. ಕೊಟ್ರಿ 20 ರೂಪಾಯಿ ಹೆಚ್ಚು ಕೊಟ್ರಿ ಏನು? 20 ರೂಪಾಯಿ ಹೆಚ್ಚು ಕೊಟ್ರಿ ಹೋಲ್ ಅಂತೇಳಿ. ಸಿಟಿ ಊರಾಗ ಎಲ್ಲರೂ ಅಡ್ಡಾಡ್ಬೇಕಂತಂದ್ರೆ ರಿಕ್ಷಕ್ಕೆ ರೊಕ್ಕ ಹಾಕ್ಬೇಕು ನೋಡ್ರಿ. ನಮ್ಮ ಗಾಡಿ ಇದ್ದು ಈ ಸದ್ಯಕ್ಕೆ ದೂರ ನಮ್ಗೆ ಹೋಗೋದಾಗಲ್ಲ. ಸನ್ನಿ ಅಡ್ಡಾಡಮ್ರಿ, ಆಮೇಲೆ ದೂರ ಹೋಗಮ್. ಹೌದಿಲ್ರಿ? ದೂರ ರೊಕ್ಕ ಹಾಕ್ತಲ್ಲ, ಸನಿನೇ ರೊಕ್ಕ ಹಾಕ್ತಲ್ಲ. ಹೋಗಕರಿ 100, ಬರಕರಿ 100, 200 ರೂಪಾಯಿ ಆಯಿತು. ಎಷ್ಟು ಚಂದ ಊಟ ಮಾಡ್ಕೊಂಡು ಬರ್ತಿದ್ದು 10 ರೂಪಾಯಿ. 200ದಾಗ ಏನು ಊಟ ಮಾಡ್ತಿದ್ರಿ ಹೋಟೆಲ್ದಾಗ ಚಂದ. 1200 2000 साराला बारो. आपण परवा मी हॉटेलला गेलो तर एक नान खाल्ला आणि एवढंसं राईस खाल्लं, संपलं, पोट भरलं. ओ सर काय ಮತ್ತೆ ಬರ್ರಿ ಈಗ ಮನೆಗೆ ಬಂದೀವಿ. नाळेಗೆ ಮತ್ತೆ हां पप्पा आले येशील. त्यांची गाडी दिसते का? हां आहे की बाहेर. तुमचं पण आहे की. त्यांच्या पप्पाचे नाही बघा. 11:15 वाजले अजून घरात नाही पत्ता. आम्ही नसले तर लई खुश होते ह्यांना माझ्या कार्टेला. ಬಾಯ್ ಬಾಯ್, ಸಿ ಯು. ಆಯಿತು, ಮನೆ ಬತ್ತು ಬಿಡೋದು. ಹಿಂಗಿದ್ರಿ ಬರ್ರಿ. ಸದ್ಯಕ್ಕೆ ನಾವು ಮನೆಗೆ ಹೋಗ್ತೀರಿ. ವಿಡಿಯೋನ ಮತ್ತೆ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ನಾಳೆ ಸಿಗ್ತೀವಿ ಇನ್ನೊಂದು ವ್ಲಾಗ್ದೊಂದಿಗೆ. ಎಲ್ಲರಿಗೂ ಬಾಯ್.